ವಾಟ್ ಇಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಏನು ಗೊತ್ತಾ, ಏನೂ ಇಲ್ಲ, ಮತ್ತೆ ಇವಾಗ ಎದ್ದು ಡ್ಯೂಟಿಗೆ ಬಂದಿದ್ದೀನಿ. ಲೈಕ್ ಇವಾಗ 2 ಗಂಟೆ ಆಗಿದೆ, ಮಧ್ಯಾಹ್ನ 2 ಗಂಟೆ ಎದ್ದಿದೆ. ಬೆಳಗ್ಗೆ ಬೇಗನೆ ಎದ್ದಿದೆ, ಆದರೆ ಬೆಳಗ್ಗೆ ಏನು ಬೇಡ, ಇವಾಗ ಸಾಯಂಕಾಲ ಮಧ್ಯಾಹ್ನನೇ ಹೋಗೋಣ ಡ್ಯೂಟಿಗೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಲೈಕ್ ಬೆಳಗ್ಗೆ ಹೋಗೋಣ ಅಂತ ಒಂದು ಕಡೆ ಬೇಡ ಬಿಡು, ಏನು ಹೋಗೋಣ, ಯಾರೂ ಬಂದಿರಲ್ಲ. ಅವ್ನು ಗಣೇಶ ಬರೇ ಮಲ್ಕೊಂಡಿದ್ದೆ, ಯಾರೂ ಬಂದಿರಲಿಲ್ಲ, ಕಂಪ್ನಿಗೆ ಯಾರೂ ಇಲ್ಲ ಅಂದ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಹೋಗಿ ಡ್ಯೂಟಿ ಮಾಡೋಣ ಫಸ್ಟು. ಇವಾಗ ಆಲ್ರೆಡಿ ರೋಡ್, ಡೈಲಿ ರೋಡ್ ನೋಡ್ತೀರಲ್ಲ ನೀವು ಗೈಸ್. ಇವಾಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಫುಲ್ ಟಯರ್ಡ್ ಅಂದ್ಕೊಳ್ಳಿ, ವೆದರ್ ಚೆನ್ನಾಗಿದೆ, ಟೀ ಕುಡಿಬೇಕು ಇವಾಗ. ನಿಮ್ಗೆ ಮಜ್ಜಿಗೆ ಬೇಕಂತೆ ಆಂಟಿ, ನನಗೂ ಮಜ್ಜಿಗೆ ಕೊಟ್ಬಿಡಿ. ಮಜ್ಜಿಗೆ ಕುಡಿಯೋಣ, ಟೀ ಬೇಡ, ಕೋಲ್ಡ್. ಏನು ಎಲ್ಲೋ ಹೋಗೋಣ ಅಂತ ಇವರು ರೆಡಿ. ನಾನು ಬೇಡ, 1000 ರೂಪಾಯಿ ಆಗುತ್ತೆ ಅಂತ. 1000 ರೂಪಾಯಿ ಲಾಡ್ರೆ ಇಲ್ಲ, 1000 ರೂಪಾಯಿ ಅಂತಿದ್ದಲ್ಲ, ಹೊಟ್ಟೆ ಉರಿಸ್ತೀಯಲ್ಲ. ಒಂದು ಇವಾಗ್ಲೂ ನಾನು ಬರ್ಕೊಟ್ಟಿದ್ದೀನಿ 1000 ರೂಪಾಯಿ ಹೊಡಿಯೋದು. ನಿಂಗೆ ಹೇಳ್ಬಿಟ್ಟು ಅದೇನೋ ಅಂತಾರಲ್ಲ, ಮ್ಯಾನಿಪ್ಯುಲೇಟ್ ಮಾಡೋದು ಗಾಯ್ಸ್. ನನ್ನ ಮೈಂಡ್ನ ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಿ ನಂಬರ್ 1 ಇವರು. ಇಬ್ರು ಹೋದ್ರೆ ನನ್ಗೇನು ಗೊತ್ತಾ ಸೈಕಾಗೋದು, ನಾನು ಇದೇ ತರ ಕರೆದಾಗ ಸುಮ್ಮನೆರಪ್ಪ 1000 ರೂಪಾಯಿ ಮಾಡ್ಬೇಕು, ಸುಮ್ಮನೆ 1000 ರೂಪಾಯಿ ಮಾಡ್ಬೇಕಂತಾನೆ. ಬಂದಿಲ್ಲ ಅನ್ಬಿಡು, ಯಾವ ನೈಟ್ ಔಟ್ಗೂ ಬಂದಿಲ್ಲ ಅನ್ಬಿಡು. ನನ್ ಆಯ್ತು, ನಿನ್ ಬ್ಲಾಗ್ಗೆ ಕಾಣಿಸ್ಕೊಳ್ಳಲ್ಲ, ಯಾವ ನೈಟ್ಗೂ ಬಂದ. ಅವನು ಕಾಣಿಸ್ಕೊಳ್ತಾನೆ, ಅವ್ನು ಶೂಟ್ ಹಾಕೋದು, ಯಾಕಂದ್ರೆ ಹುಡುಗಿರ್ ಒಳ್ಳೆ ಅಂತ ಕಾಣಿಸ್ಕೊಳ್ತಾನೆ. ಹೆಂಗೆ ಬೈ ಆರ್ಡರ್ ಹೊಡಿತಾ ಇವಾಗ ನೀನು ಕರ್ಕೊಂಡ್ ತಕ್ಷಣ ರೈಟೇ ಒಂದು ಆರ್ಡರ್ ಕೊಟ್ಬಿಟ್ಟು ಪಾಸ್ ಆಗ. ಅಲ್ಲೋಗಿ ಏನ್ ಮಾಡೋಣ, ಅಲ್ಲೋಗ್ಬಿಟ್ಟು ಇದೆಯಲ್ಲ ನಾನು ಬಿಸ್ತೀನಪ್ಪ, ನನ್ ವಿಚಾರಿಲ್ಲ. ಇವನ ಹತ್ರ 200 ರೂಪಾಯಿ ಬಂತು, ನನ್ನ ಹತ್ರ 140 ರೂಪಾಯಿ. ಆಯ್ತು, ಮೂರ್ ಬರುತ್ತೆ. ನಾನು ಅವ್ರಿಗೆ ಹಾಕ್ಸೋ ಪೇಮೆಂಟ್ ಬಂದ್ಮೇಲೆ ಅವ್ರು ಹಾಕ್ಸ್ತಾರೆ. ಚಿಲ್ಡ್ರೆ ಬಂದಿರುತ್ತಲ್ಲ ಮೇಲೆ, ಅದು 200-300. ಇವತ್ತು ಯಾವ ಮ್ಯಾಚು? ಇವತ್ತಿರೋದು ಪಂಜಾಬ್ GD. ಇಲ್ಲ RCB ಇದ್ದಿದ್ರೆ ಹೋಗ್ಬೋದಾಗಿತ್ತು. ಬೇಡ, ನಾವು RCB ಅಭಿಮಾನಿಗಳು. ನಾವು ಮುಂಬೈ ಇಂಡಿಯನ್ಸ್. ನಾವು ಗೈಸ್ ಏನು ಗೊತ್ತಾ, ವಿ ಡೋಂಟ್ ಹೇಟ್ ಎನಿ ಟೀಮ್, ಬಟ್ ವಿ ಲವ್ RCB. ಯಾವ್ದ್ರಲ್ಲಿ ನೋಡಿ, ಮುಂಬೈ ರೋಹಿತ್ ಶರ್ಮಾ, ಹಿಟ್ಮ್ಯಾನ್. ಯಸ್, ವಿರಾಟ್ ಕೊಹ್ಲಿ. ಹಿಟ್ಮ್ಯಾನ್ ವಿರಾಟ್ ಕೊಹ್ಲಿ. ಡಿಪ್ರೆಷನ್ ನೋಡ್ರಿ, ಇದಿತ್ತು ಆರ್ಡ್ರು. वो अलग ही लेवल का बंदा था. ಡಿಪ್ರೆಷನ್ ಏನ್ ಮಾಡೋದಕ್ಕ, ಡ್ಯೂಟಿ ಮಾಡ್ಬೇಕಾ ಬೇಡವಾ? अलग ही लेवल का बंदा था. ಅಲಗಿ ಲೆವೆಲ್ ಕ ಬಂದಾತ. ಯಾರಾದ್ರೂ ನೋಡ್ತಾ ಇದ್ರೆ ಪಾಪ ಎಷ್ಟು ಕಷ್ಟಪಟ್ಟು ನಮ್ಮ ಹುಡುಗ ಡ್ಯೂಟಿ ಮಾಡ್ತಾನೆ. ನೋಡಿದ್ರಲ್ಲ, ಅದು ಯಾವುದು ಡಸ್ಟ್ಬಿನ್ ಕವರ್ ಎಲ್ಲ ಐತೆ ನೋಡ್ರಿ, ಅಲ್ಲಿ ಐತೆ ನೋಡ್ರಿ ಡಸ್ಟ್ಬಿನ್ ಕವರು. ಅದೆಲ್ಲ ಹಾಕ್ಕೊಂಡು ರೈನ್ ಕೋಟ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಪಾಪ ನಮ್ಮ ಹುಡುಗ. ನೋಡ್ರಿ ಎಷ್ಟು ಬೇಜಾರಾಗ್ಬಿಡೋಣ. ಇದು ನಾಚಿಕೆ ಮಾಡ್ಕೊತಾ ಇರೋದಲ್ಲ, ಬೇಜಾರು ಮಾಡ್ಕೊತಾ ಇರೋದು. ಸೊ ಈ ಥರ ಎಲ್ಲ ಆಗೈತಲ್ಲಪ್ಪ. ಅಷ್ಟಾದ್ರೂ ಪಾಪ ಒಂದು ಬ್ಯಾಗ್ ಕೊಟ್ಟಿಲ್ಲ ಒಳಗಡೆಯಿಂದ, ಆ ಬ್ಯಾಗ್ 200 ರೂಪಾಯಿ ಕಟ್ ಮಾಡ್ಕೊಡೋರು ಪೇಮೆಂಟಲ್ಲಿ. ನೋಡ್ರಿ ಗಾಯ್ಸ್ ಪಾಪ, ನೋಡಿ ಗಾಯ್ಸ್ ಇಲ್ಲಿ ಪೇಯಬಲ್ ಅಂತೆ, ಅಂದರೆ ಬ್ಯಾಗ್ ಡಿಡಕ್ಷನ್ ಮಾಡಿರೋದು. ಬ್ಯಾಗ್ ಅವ್ರು ಕೊಟ್ಟೇ ಇಲ್ಲ ಪಾಪ, ಸುಮ್ಮನೆ 200 ರೂಪಾಯಿ ಲಾಸ್ ಅಷ್ಟೇ. ಬಿಡು ಮ್ಯಾಮ್, ನೋಡಿ ಗಾಯ್ಸ್ ಎಷ್ಟು ಅಮಾಯಕ ನಮ್ಮ ಹುಡುಗ. ಮ್ಯಾಮ್ ಡಿಪ್ರೆಷನ್ अलग ही लेवल का बंदा था. मतलब वो अलग ही लेवल का बंदा था. ಏನ್ ಗೊತ್ತಾ, ನೋಡ್ರಿ ಎಷ್ಟು ಐಟಮ್. ಒಂದು ಜ್ಯೂಸ್ ಎತ್ಕೊಬಿಡ್ತೀವಿ. ಗಣೇಶ್ ಹೆಂಗೆ ಎತ್ಕೊಂಡ್ಲಾ? ಇವೆಲ್ಲ ಎರಡೆರಡೆ ಇರೋದು ಕಣ, 10 ಐಟಮ್ ಇರೋದು. ಎತ್ಕೋ ಸುಮ್ಮನೆ ಹೇಳ್ತಾರ, ಆಮೇಲೆ ಸೈಕಿಗೆ ಹಾಕ್ಬಿಟ್ಟಿರ. ಆಮೇಲೆ ನೀವು ಸುಮ್ಮನೆ ಹೇಳ್ತಾರೆ, ಇವೆಲ್ಲ ಎತ್ತಕ್ಕಾಗಲ್ಲ. ಎತ್ತಿದ್ರೆ ಅಂದರೆ ಏನು ಗೊತ್ತಾ, ಅವ್ರು ಲೆಕ್ಕ ಹಾಕೋದು ಅಂದ್ಕೊಂಡ್ರೆ ಅವಾಗ ಏನು ಮಾಡ್ತೀರಾ? ಹುಡುಗಿರು ಸಾಮ್ರಾಜ್ಯ ಎಷ್ಟೈತೆ ನೋಡು, ಬೀಳ್ಸೇ ಬಿಟ್ಟಲ್ಲ. ಕಡಿಮೆ ಸಿಗುತ್ತಲ್ಲ, ಇದು ಕಡಿಮೆ ಸಿಗಲ್ಲ. ಇದು ಕಡಿಮೆಲೆ ಸಿಗತ್ ಕಣ, ಜೆಪ್ಟೋಲ. ಎತ್ಕೊಂಡ ಮುಂಚೆ ಸ್ವಲ್ಪ ಗಾಡಿ ವಾಶ್ ಮಾಡೋಣ ಅಂತ ನೋಡಿ.
ಮಾಕಿ ದುವಾ ಜನ್ನತ್ ಕಿ ಹವಾ. ಗಾಡಿ ವಾಶ್ ಮಾಡೋಣ ಫಸ್ಟು. ನನ್ನ ಗಾಡಿ ತೊಗೊಂಡಾಗ ಫಸ್ಟು ನೋಡ್ರಿ ಇವರೆಲ್ಲ ಸೇರ್ಕೊಂಡು ಡೆಂಟ್ ಮಾಡಿದ್ರು. ಇವಾಗ ಹೊಸ ಗಾಡಿ ಈ ಥರ ಮೇಂಟೈನ್ ಮಾಡಿ ನೋಡ್ರಿ, ಕಾಲೇ ಇಕ್ತಲ್ಲ ಈ ಥರ ಮೇಂಟೈನ್ ಮಾಡ್ತಾ ಇರೋದು. ಗಾಯ್ಸ್ ನೋಡೋಣ ಎಷ್ಟು ವರ್ಷ ಮೇಂಟೈನ್ ಮಾಡ್ತಾರಂತ. ನಾವು ಹಿಂಗೆ ಇದ್ವಿ, ನಾವು ಗಾಡಿನ ರಾಣಿ ಥರ ನೋಡ್ಕೊಂಡಿದ್ವಿ. ಅದು ನೋಡೋಣ ಎಷ್ಟು ವರ್ಷ ಮೇಂಟೈನ್ ಮಾಡ್ತಾರೆ ಇವರು ಅಂತ. ನೋಡೋಣ ಗೈಸ್ ಹೆಂಗಿದ್ದಾರೆ ನಮ್ಮ ಬಾಯ್ಸು. ಗೈಸ್ ಈ ಚಪ್ಪಲ್ ಅಕ್ಕನ್ ಈ ತಿಪ್ಪೆಲ್ಲಿ ಬರ್ತಿರಲ್ಲ ಲೇ. ಈ ಅಣ್ಣ ನನ್ ಮುಂದೆ ಈ ಅಣ್ಣನೇ ನಂಗೆ ಕಲ್ಸ್ಕೊಟ್ಟದ್ದು ಎಲ್ಲ. ಗಣೇಶ್ ಅಣ್ಣ ಅಂತ ಈ ಅಣ್ಣನ ಹೆಸರು. ಮೊದ್ಲೇ ಎಲ್ಲ ಗೈಸ್ ಇವಾಗ ಸ್ಯಾಂಡ್ವಿಚ್ ತೊಗೊಂಡ್ವಿ, ಕೆಫೆಗೆ ಬಂದಿದ್ದೀವಿ. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಮ್ಯಾಚ್ ತೊಗೊಂಡು ಯಾವ್ದಾದ್ರು ಇರೋದಂತಿದ್ದೀವಿ ಪಂಜಾಬು ಜಿ ಟಿ. ಸ್ಯಾಂಡ್ವಿಚ್ ತಿನ್ಕೊಂಡು ಓಡೋಣ ಇಲ್ಲಿಂದ. ಓಡೋಣ ಅಂತೀನಿ. ಮ್ಯಾಚ್ ತೊಗೊಂಡಿದ್ದೆ, ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಮ್ಯಾಚ್ ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು? 7:30 ಸ್ಟಾರ್ಟ್ ಆಗೋದು. ಇನ್ನೂ 20 ನಿಮಿಷ ಐತೆ. ಗೈಸ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಒಂದು ಪಾಪ ಹಾಕ್ಸೋಣ, ಅವ್ನು ಬಾ ಅನ್ನಕ್ಕೆ ಹೋಗಿ ನಮ್ಮ ಹತ್ರ ಇರೋದೇ ಅಷ್ಟು ಅನ್ನಕ್ಕೆ ಅವತ್ತು ಹಾಕ್ಸಿದ್ದಪ್ಪ ನಮಗೆ. ಗಾಯ್ಸ್ ಪಂಜಾಬ್ ಟಾಸ್ ವಿನ್ ಆಗಿದೆ. ಬೌಲಿಂಗ್ ತೊಗೊಂಡಿದ್ದಾರೆ. ನನಗೆ ಸೀರಿಯಸ್ ಆಗೋ ಮ್ಯಾಚ್ ಬಗ್ಗೆ ಏನೂ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ. ಜಸ್ಟ್ ನೋಡಬೇಕು, ನೋಡ್ತಾ ಇದ್ದೀನಿ. ಯಾರು ಅಭಿಮಾನಿ ಅಂದರೆ RCB ಅಭಿಮಾನಿ. RCB ಯಾರು ಅಭಿಮಾನಿ ಅಂದರೆ ವಿರಾಟ್ ಕೊಹ್ಲಿ. ಬಿಕಾಸ್ ವಿ ಆರ್ ಬೆಂಗಳೂರಿಯನ್ಸ್ ಬ್ರೋ. ಬೆಂಗಳೂರಿಯನ್ಸ್ ಯುನೋ ವಿ ಆರ್ RCB ವಿರಾಟ್ ಕೊಹ್ಲಿ ಫ್ಯಾನ್ಸ್. ಗೈಸ್ ಇವತ್ತಿಂದ ನನ್ನ ಬ್ಲಾಗಲ್ಲಿ ಏನು ಕಾಣಿಸಲ್ಲ ಗೈಸ್. ನಿಂದು ನಂದು ಫ್ರೆಂಡ್ಶಿಪ್ ಕಟ್ಟು. ನೀವು ಮಾತಾಡಿಸ್ಬೇಡ ಗೈಸ್. ಇವ್ನು ನನ್ನ ಜೊತೆ ಮಾತಾಡಿಸ್ಬಾರ್ದು ಗೈಸ್. ನಾವು ಇವ್ನು ಕರೆದಾಗ ಮಾತ್ರ ನಾವು ಬರ್ಬೇಕಂತೆ, ನಾವು ಕರೆದ್ರೆ ಇವ್ನು ಬರಲ್ಲಂತೆ. ಗಾಯ್ಸ್ ನೋಡಿ ನನ್ನ ಹುಡುಗಿ ಅನ್ಕೊಬಿಟ್ಟೆ. ನಾನು ಯಾವುದು ಗರ್ಲ್ ಫ್ರೆಂಡ್ ಇರಲ್ಲ, ಅದಕ್ಕೆ ನನಗೆ ಜೊತೆ ಮಾತಾಡ್ಬೇಡ ಕಣ ಗೈಸ್. ಇವ್ನು ನನ್ನ ಜೊತೆ ಮಾತಾಡೋದು ಬೇಡ ಗೈಸ್. ಸರಿ ಆಯ್ತು ಗಾಯ್ಸ್. ಫೈನಲಿ ಕಬಾಬು ಬಂತು, ನೋಡ್ತಾ ಇದ್ದೀವಿ. ಇವಾಗ ಏನಂತೀರಾ? ಮಸ್ತಾಗಿ ಗಾಯ್ಸ್. ಇವಾಗ ಮ್ಯಾಚ್ ನೋಡ್ತಾ ಇದ್ವಿ. ಇವಾಗ ಇನ್ನೂ ಅಲ್ಲೇ ಇರ್ತಾ ಇದ್ವಿ. ಏನಂದರೆ ಇವ್ನು ಗೌತಮ ಸ್ವಲ್ಪ ಎಮರ್ಜೆನ್ಸಿ ಮನೆಗೆ ಹೋಗ್ಬೇಕು ಅಂತ, ಸೊ ಅದಕ್ಕೆ ಅವ್ನು ಒಬ್ಬನೇ ಹೋಗೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಇರಿ ಒಂದು ನಿಮಿಷ ಹೇಳ್ರಿ. ಫಸ್ಟ್ ಇನ್ನಿಂಗ್ಸು ಮುಗೀತು ಬಿಡ, ಇಲ್ಲಿಂದ ಪಾಸ್ ಆಗ್ತಾ ಇದೀವಿ. ನೆಕ್ಸ್ಟ್ ಇನ್ನಿಂಗ್ಸ್ ತೋರಿಸ್ತೀವಿ ಗೈಸ್. ನನಗಂತೂ ಮ್ಯಾಚ್ ಬಗ್ಗೆ ಗೊತ್ತಿಲ್ಲ, ಆದರೆ ಇವಾಗ ಮ್ಯಾಚ್ ನೋಡ್ತಾ ಇದ್ವಿ. ಇವನು ಮನೆಗೆ ಹೋಗೋಣ ಅಂದ, ಸೊ ಅದಕ್ಕೆ ಏನು ಇವಾಗ ಹೋಗಿ ಗೌತಮ ಮನೆಗೆ ಬಿಡಬೇಕು. ಮನೆಗೆ ಬಿಟ್ಟು ಫಸ್ಟ್ ಹೋಗಿ ನಮ್ಮ ಮನೇಲಿ ಊಟ ಮಾಡಬೇಕು. ನಮ್ಮ ಮನೇಲಿ ಚಪಾತಿ ಮತ್ತು ಯಾವುದೋ ಪಲ್ಯ ಮಾಡಿದ್ದಾರೆ. ಹೋಗಿ ಫಸ್ಟ್ ಊಟ ಮಾಡೋಣ. ಆಮೇಲೆ ಗಣೇಶ ಇದ್ದಾನೆ, ಗಣೇಶನು ಮನೆಗೆ ಹೋಗ್ತಾ ಇದ್ದಾನೆ. ಫಸ್ಟು ಬಿಡೋಣ ಪಾಪ. ಮನೇಲಿ ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ ಬಾಬಾ ಅಂದ್ಬಿಟ್ಟು. ಸೊ ಅದಕ್ಕೆ ಮನೆಗೆ ಡ್ರಾಪ್ ಮಾಡಿ ನಾವು ಹೋಗೋಣ ಮನೆಗೆ. ಗೈಸ್ ಇವ್ರು ಆಡ್ತಾರೋ ಆಟಗಳು ನೋಡ್ರಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಪಾಪ ಇವ್ರು ಮುಂದೆ ಹೋಗ್ತಾ ಇದ್ದಾರೆ, ಅವ್ನು ಮುಂದೆ ಹೋಗ್ಬಿಡ್ತಾ ಇಲ್ಲ. ರೇಸ್ ಬೇರೆ. ಗೌತಮ ನೋಡ್ರಿ ಹಿಂಗ. ಗೌತಮ ಗೈಸ್ ಹೆಂಗಿದಾನೆ ಗೌತಮ? ಬೈ. ಸೊ ಗೈಸ್ ಹಂಗೆ ಗೌತಮ ಮನೆಗೆ ಹೋಗ್ತಾನೆ. ನಾವು ಫಸ್ಟ್ ಹೋಗ್ಬಿಟ್ಟು ಊಟ ಮಾಡ್ಬೇಕು. ಇವಾಗ ಮನೇಲಿ ಬೈತಾ ಇದ್ದಾರೆ, ಊಟನೇ ಮಾಡ್ತಾಯಿಲ್ಲ ಮನೇಲಿ ಅಂದ್ಬಿಟ್ಟು. ಗಾಯ್ಸ್ ಊಟ ಮುಗಿಸ್ಕೊಂಡು ಗಣೇಶನ ಊಟ ಮಾಡ್ಕೊಂಬಿಟ್ಟ. ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸುಮ್ಮನೆ ಎಲ್ಲಿ ಹೋಗೋಣ ಅಂದ್ಬಿಟ್ಟು ಒಂದು 200-300 ಮಾಡೋಣ ಅಂದ್ಬಿಟ್ಟು. ಯು ಕ್ಯಾನ್ ಸಿ ಯರ್ ಬ್ರೋ ಗಾಯ್ಸ್. ಜೆಪ್ಟೋ ಅಯ್ಯಯ್ಯೋ ಇದೆಲ್ಲ ಇರೋ ನಿಮಿಷ. ಜೆಪ್ಟೋ ಅಂತೀನಿ, ರ್ಯಾಪಿಡೋ ಮಾಡ್ತಾ ಇದ್ದೀವಿ. ಗಣೇಶ್ ಅವ್ರೇನು ಹೇಳ್ತಾ ಇದ್ದಾರೆ ಹೇಳ್ರಿ ಗಣೇಶ್. ಏನಪ್ಪ ಇವ್ರು ನೋಡಿದ್ರೆ ಎನಿ ಟೈಮ್ ರ್ಯಾಪಿಡೋ ಹೊಡಿತಾರಂತ. ಮಿಡಿಲ್ ಕ್ಲಾಸ್ ಲೈಫ್ ಅಷ್ಟೇ. ಜೋರಾಗಳು ಎಲ್ಲ ಏನು ಮಾಡಿಕ್ಕಿಲ್ಲ, ನಾವೇ ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮಂದು ಖುಷಿಯಾಗಿ ನೋಡ್ಕೊಬೇಕು. ಇದ್ದು ಗಾಯ್ಸ್ ಯಾವತ್ತು ಮಿಡಲ್ ಕ್ಲಾಸ್ ಬಾಯ್ಸ್ ಮೆಂಟಾಲಿಟಿ ಹಿಂಗೆ. ಗಾಯ್ಸ್ ಏನು ಗೊತ್ತಾ ಗಾಯ್ಸ್, ಇವಾಗ ಅಲ್ಲಿ ರೆಸ್ಟೋರೆಂಟ್ಗೆ ಹೋಗಿದ್ರು, ಊಟ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಒಬ್ಬ ಫ್ರೆಂಡ್ ಸಿಕ್ದ. ಅವ್ನು ಏನು ಹೇಳ್ದ ಅಂದರೆ, ಮಚ್ಚಾ ಹೋದ ವರ್ಷ ನಾವು ಇದು ಉತ್ತರಾಖಂಡ್ಗೆ ಹೋಗಿದ್ರಿ, ಈ ವರ್ಷ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ದೀರಿ ನಮ್ಮ ಫ್ಯಾಮಿಲಿ, ನೀವೆಲ್ಗೆ ಹೋಗಿದ್ದೀರಾ ಅಂತ ಕೇಳ್ಬಿಟ್ಟ ಗಾಯ್ಸ್. ಯಾವ ಥರ ಈಗ ಹೊರಟಾಯ್ತು ಅಂದರೆ ಮಾತಾಡ್ಬಾರ್ದು ಗಾಯ್ಸ್, ಮಾಡಿ ತೋರಿಸ್ಬೇಕು ಗಾಯ್ಸ್ ಅಷ್ಟೇ. ಮೈಂಡ್ ಸೆಟ್ಟು ಅವ್ರ ಹತ್ರ ದುಡ್ಡು ಐತೆ, ಅವ್ರು ಮಾಡಿದ್ದಾರೆ.
ಅವ್ರ ಫ್ಯಾನ್ ಅವ್ರ ನಾವು ದುಡ್ಡು ಮಾಡ್ತೀವಿ ನಾವಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಓಡಾಡ್ತೀವಿ ಪಕ್ಕ ಇದು ಮಾತು. ನೀವು ಇದ್ದೀರಾ, ನಾವು ಇದ್ದೀವಿ. ವೇಟ್ ಆ್ಯಂಡ್ ವಾಚ್. ಪಕ್ಕ ಒಂದು ದಿವಸ ಟೈಮ್ ಬರುತ್ತೆ ಗಾಯ್ಸ್. ಅವತ್ತಿನ ದಿವಸ ಈ ಬ್ಲಾಗು ನನಗಂತ ಒಂದು ಫ್ಯಾನ್ಸು, ನಮಗಂತ ಒಂದು ಫ್ಯಾನ್ಸ್ ಕ್ರಿಯೇಟ್ ಮಾಡ್ತೀವಿ ಗೊತ್ತಾ. ಆ ಫ್ಯಾನ್ಸ್ ಹಾಕ್ಬೇಕು ಸ್ಟೋರಿಗೆ, ಏನಂತಾರಲ್ಲ ಮಾತಿಗೆ ತಕ್ಕಂಗೆ ಅಂತ ಅಡ್ಡೇ ಮಾಡ್ತೀವಿ. ವೇಟ್ ಆ್ಯಂಡ್ ವಾಚ್ ಗಾಯ್ಸ್. ಕಸ್ಟಮರ್ ಯಾವ ಥರ ಗೊತ್ತಾ, ಇವಾಗಲೇ ಇಲ್ಲಿ ಅಪೋಲೋ ಫಾರ್ಮಸಿ ಹತ್ರ ಆರ್ಡರ್ ಬುಕ್ ಮಾಡಿದ್ದಾರೆ. ಬಂದ್ವಿ, ಅವ್ರೇನು ಹೇಳಿದ್ರು ಗೊತ್ತಾ, 6300 ಮಾಡ್ತೀನಿ, 300 ನೀವು ಇಟ್ಕೊಳ್ಳಿ, ಮಿಕ್ಕಿದ್ದು ಅಲ್ಲಿ ಟ್ಯಾಬ್ಲೆಟ್ಸ್ಗೆ ಮೇಡಮ್ ಬರ್ತಾರೆ ಕೊಡಿ ಅಂದರು. ನೋಡಿದ್ರೆ ಕ್ಯಾನ್ಸಲೇ ಮಾಡ್ಬಿಟ್ರು ಗಾಯ್ಸ್ ಇವರು. 6000 ಕಳಿಸಿ ಅಂದ್ರೆ 6000 ಕಳಿಸಿಲ್ಲ, ಏನಿಲ್ಲ. ಲೈಕ್ 200 ಸಮಥಿಂಗ್ ಆಗಿತ್ತು ಇದು ಆರ್ಡ್ರು. ಆರ್ಡ್ರ್ ಅಂತೀನಿ, ಏನದು ಡೆಲಿವರಿ ಫೇರು ನೋಡಿದ್ರೆ ಆರ್ಡ್ರೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸಡನ್ನಾಗಿ. ಎಂತೆಂಥ ಕಸ್ಟಮರ್ ಸಿಗ್ತಾರೆ ಗೈಸ್. ಫೈನಲಿ ವಿ ಕೇಮ್ ಟು ಹೋಮ್. ಲೈಕ್ ಹೋಮ್ ಅಂದರೆ ಮನೆ ರೋಡು ಬಂದಿದ್ದೀವಿ. ಹೋಗೋಣ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು. ಟೈಮ್ ಅಷ್ಟೊಂದೇನು ಲೇಟ್ ಆಗಿಲ್ಲ, ಇನ್ನು ಇವಾಗ 11 ಗಂಟೆ. ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.